ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫಲ್ಲಿ ನೀವು ಯಾವ ವ್ಯಕ್ತಿಗೋಸ್ಕರ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ಬೇಕಾ ಅಥವಾ ನಿಮ್ಮ ಲೈಫಲ್ಲಿ ನೀವು ಮೂವ್ ಆನ್ ಆಗ್ಬೋದಾ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರು ಅವರ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ಇವರು ವೆಯ್ಟ್ ಮಾಡ್ಬೇಕಾ ಅಥವಾ ಇವ್ರ ಲೈಫಲ್ಲಿ ಇವ್ರು ಮೂವ್ ಆನ್ ಆಗ್ಬೋದಾ, ಏನಿದೆ ಆ ಪರ್ಸನ್ ಸಿಚುವೇಶನ್ ತಿಳಿಸಿ. ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ, ನೀವು ಯಾವ ತರ ವ್ಯಕ್ತಿಗೆ ನೀವು ವೇಟ್ ಮಾಡ್ತಿದ್ದೀರಾ ಅಂತಂದ್ರೆ, ಆಲ್ರೆಡಿ ಆ ವ್ಯಕ್ತಿಗೆ ಫ್ಯಾಮಿಲಿ ಇರ್ಬೋದು ಅಥವಾ ಅವರ ಲೈಫ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪರ್ಸನ್ ಅಂದ್ರೆ ಮ್ಯಾರೇಜ್, ವೈಫ್, ಹಸ್ಬೆಂಡ್ ಈ ತರ ಇರೋಂತ ವ್ಯಕ್ತಿಗೆ ನೀವು ವೇಟ್ ಮಾಡ್ತಾ ಇದ್ದೀರಾ. ಓಕೆನಾ, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂತಂದ್ರೆ ನೋಡಕ್ಕೆ ಹೋಗ್ಬೇಡಿ. ಯು ಕ್ಯಾನ್ ಸ್ಕಿಪ್. ನಿಮಗೆ ಇಲ್ಲಿ ಸೆಲ್ಫ್ ಮೋಟಿವೇಟ್ ಅನ್ನೋದು ಜಾಸ್ತಿ. ನೀವೆಲ್ಲೂ ಓಪನ್ ಅಪ್ ಆಗಿಲ್ಲ ಈ ವ್ಯಕ್ತಿಗೆ, ಅಥವಾ ನೀವು ತೋರ್ಸ್ಕೊಂಡಿಲ್ಲ ನಾನು ವೇಟ್ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ ಅನ್ನೋ ರೀತಿಲಿ ನೀವೆಲ್ಲೂ ಎಕ್ಸ್ಪ್ರೆಸ್ ಮಾಡ್ತಿಲ್ಲ. ಬಟ್ ಇಲ್ಲಿ ಹಿಂದೆ ನೋಡೋದಾದ್ರೆ ನಿಮ್ ಮನ್ಸಲ್ಲಿ ತುಂಬಾನೇ ನೀವು ಪೇನ್ ಅನ್ಭವಿಸ್ತಿದ್ದೀರಾ ಈ ವ್ಯಕ್ತಿ ವಿಚಾರವಾಗಿ. ತುಂಬಾನೇ ಹರ್ಟ್ ಆಗಿದೆ. ಸಮ್ ಟೈಮ್ಸ್ ಇದರಿಂದ ನಿಮ್ ಹೆಲ್ತ್ ಇಶ್ಯೂಸ್ ನ ಸಹ ನೀವು ಫೇಸ್ ಮಾಡ್ತಿರ್ಬೋದು. ಓಕೆನಾ, ಎಫರ್ಟ್ಸ್ ಅನ್ನೋದು ನೀವು ತುಂಬಾನೇ ಕೊಡ್ತಿದ್ದೀರಾ. ಎಕ್ಸ್ಪ್ರೆಸ್ ಮಾಡೋ ವಿಚಾರದಲ್ಲಿ ಇಲ್ಲ ಅಂತಂದ್ರು ನಿಮ್ಮ ಸೈಲೆನ್ಸ್ ಇಂದಾನೇ ತುಂಬಾ ಎಫರ್ಟ್ಸ್ ಹಾಕ್ತಾ ಇದ್ದೀರಾ. ಈ ಎಫರ್ಟ್ಸ್ ಹಾಕಿ ಹಾಕಿ ತುಂಬಾನೇ ಟಯರ್ಡ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಆಕ್ಚುಲ್ ಆಗಿ ಆ ವ್ಯಕ್ತಿಗೆ ಅವರ ಲೈಫ್, ಅವರ ಫ್ಯಾಮಿಲಿ ಅಂತ ಇರೋದ್ರಿಂದ ಈ ವ್ಯಕ್ತಿನೂ ಓಪನ್ ಅಪ್ ಆಗ್ತಿಲ್ಲ. ಹೇಗೋ ಏನೋ ಒಂದ್ ಕರ್ಮನೋ ಒಂದು ಫೇತೋ ನೀವಿಬ್ರು ಒಂದ್ ಆಗ್ಬಿಟ್ರಿ, ಬಟ್ ಇಲ್ಲಿ ಜಸ್ಟಿಸ್ ಅನ್ನೋದೇ ಬರ್ತಾ ಇಲ್ಲ. ಇಲ್ಲಿ ಈ ವ್ಯಕ್ತಿಗೆ ನೋಡೋದಾದ್ರೆ ಜಗ್ಲಿಂಗ್. ಇಲ್ಲಿ ಈಗ ನೀವೇನಾದ್ರೂ ಹೇಳಿದ್ರಿ, ಈ ತರ ಇದೆ ಸಿಚುವೇಶನ್, ಹೀಗಿದೆ, ಏನ್ ನೆಕ್ಸ್ಟ್ ಫ್ಯೂಚರ್ ಅನ್ನೋ ತರ ನೀವೇನಾದ್ರೂ ಹೇಳ್ತೀರಾ ಅಂತಂದ್ರೆ ಒಂದು 10 to 15 minutes ಈ ವ್ಯಕ್ತಿ ಥಿಂಕ್ ಮಾಡ್ಬೋದು ಅದ್ರ ಬಗ್ಗೆ, ಅಥವಾ ಒಂದು ದಿನ ಯೋಚನೆ ಮಾಡ್ಬೋದು. ಬಟ್ ನೆಕ್ಸ್ಟ್ ಡೇ ಈ ವ್ಯಕ್ತಿ ಮರ್ತೇ ಹೋಗಿರ್ತಾರೆ. ಬಿಕಾಸ್ ಈ ವ್ಯಕ್ತಿಗೆ ಅವ್ರದೇ ಆದಂತ ಲೈಫ್ ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿ ಇದೆ. ಬಟ್ ನೀವು ಇಂಪಾರ್ಟೆಂಟ್ ಇದ್ದೀರಾ, ಬಟ್ ಇಲ್ಲಿ ಅವರ ಫ್ಯಾಮಿಲಿ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅನ್ನೋ ತರ ತೋರ್ಸ್ಕೊಳ್ತಾ ಇದ್ದಾರೆ. ಬಟ್ ನೀವು ಇದನ್ನೇ ನೀವು ಬ್ಲೈಂಡ್ ಆಗಿ ನಂಬ್ಕೊಂಡು ನೀವು ಈ ವ್ಯಕ್ತಿ ಜೊತೆಲಿ ಇದ್ದೀರಾ ಅನ್ನೋದು ಕಾಣ್ತಾ ಇದೆ. ಈಗ ಮೋರ್ ದೆನ್ ಯಾವಾಗ್ಲೋ ಕಾಲ್ ಮಾಡ್ಬೋದು, ಯಾವಾಗ್ಲೋ ನಿಮ್ಗೆ ಟೈಮ್ ಅನ್ನೋದು ಕೊಡ್ಬೋದು. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿಲ್ಲ ಇಲ್ಲಿ. ಇತ್ತೀಚೆಗೆ ನೀವೇ ಸೈಲೆಂಟ್ ಆಗಿದ್ದೀರಾ. ಈ ವ್ಯಕ್ತಿ ಹತ್ರ ನೀವೇನು ಫೋರ್ಸ್ ಮಾಡಿ ಕೇಳ್ತಿಲ್ಲ, ನೀವು ನಂಗೆ ಟೈಮ್ ಕೊಡಿ ಅಂತನಾದ್ರೂ ಆಗ್ಲಿ, ಅಥವಾ ನೆಕ್ಸ್ಟ್ ಫ್ಯೂಚರ್. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಫಸ್ಟ್ ಇಂದಾನು ಈ ವ್ಯಕ್ತಿ ಫ್ಯೂಚರ್ ಬಗ್ಗೆ ಮಾತಾಡೇ ಇಲ್ಲ ಇಲ್ಲಿ. ಓಕೆನಾ, ಓಪನ್ ಅಪ್ ಆಗಿ ಇರೋದ್ ಏನಿದೆ ಈ ವ್ಯಕ್ತಿ ಹೇಳಿರ್ಬೋದು. ಇದೆಲ್ಲ ಗೊತ್ತಿದ್ದು ನೀವು ಈ ವ್ಯಕ್ತಿನ ಒಪ್ಕೊಂಡಿರ್ಬೋದು. ಬಟ್ ಇಲ್ಲಿ ಎಲ್ಲೂ ಜಸ್ಟಿಸ್ ಅನ್ನೋದು ಕಾಣ್ತಾ ಇಲ್ಲ ಇಲ್ಲಿ. ಗ್ರ್ಯಾಂಡ್ ಈ ವ್ಯಕ್ತಿಯಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ಕಂಟ್ರೋಲ್, ನಿಮ್ಮನ್ನ ತುಂಬಾನೇ ಕಂಟ್ರೋಲ್ ಮಾಡ್ತಾರೆ. ಅಂಡ್ ಅವ್ರನ್ನ ಅವರು ಸಹ ಅಥವಾ ಅವರ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದನ್ನು ಸಹ ಈ ವ್ಯಕ್ತಿ ಇಲ್ಲಿ ಕಂಟ್ರೋಲ್ ಮಾಡ್ತಾರೆ. ಸಮ್ ಟೈಮ್ಸ್ ಅವರು ಕಂಟ್ರೋಲ್ ಮಾಡ್ಬೋದು, ಬಟ್ ಇಲ್ಲಿ ಕ್ಲಾರಿಟಿ ಇಲ್ಲ, ಕಂಪ್ಲೀಟ್ ಕ್ಲಾರಿಟಿ ಇಲ್ಲ ಇಲ್ಲಿ. ಬಟ್ ಸ್ಟಿಲ್ ನೀವು ಇಲ್ಲಿ ಈ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಜಗ್ಲಿಂಗ್ ಅನ್ನೋದನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಇನ್ನೇನಾದ್ರೂ ಒಂದು ಐಡಿಯಾ ಈ ರೀತಿ ಏನಾದ್ರೂ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರಾ, ಬಟ್ ನೀವೇ ಕಂಪ್ಲೀಟ್ ಇಲ್ಲಿ ಸೈಲೆಂಟ್ ಆಗ್ತಾ ಇದ್ದೀರಾ.
ನಿಮಿಗೂ ಅನ್ನಿಸ್ತಿದೆ ನಾನು ಏನಾದ್ರು ತಪ್ಪು ಮಾಡ್ಬಿಟ್ನಾ ಈ ತರ ವ್ಯಕ್ತಿನ ಒಪ್ಕೊಂಡು ಅಂತೆಲ್ಲ ನಿಮಗೆ ಅನ್ನಿಸ್ತಾ ಇದೆ. ಬಟ್ ಎಫರ್ಟ್ಸ್ ಅನ್ನೋದು ಸ್ಟಾರ್ಟಿಂಗ್ ನಲ್ಲಿ ಇಬ್ರು ಕಡೆಯಿಂದಾನು ಬಂದಿದೆ. ಓಕೆನಾ, ಅವ್ರಿಗೂನು ಅವರ ಫ್ಯಾಮಿಲಿ ಜವಾಬ್ದಾರಿ ಅನ್ನೋದ್ರಿಂದ ಅಲ್ಲೂ ಅವರು ಏನು ಮಾಡೋದಕ್ಕೆ ಆಗ್ತಾ ಇಲ್ಲ. ಓಕೆನಾ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಆಕ್ಚುಲಿ ನಿಮಗೆ ಒಂದು ಏನಂತಂದ್ರೆ ನಿಮ್ ಇಬ್ಬರ ಮಧ್ಯದಲ್ಲಿ ಈ ತರ ಮಾತುಕತೆ ಎಲ್ಲ ಏನು ಆಗಿಲ್ಲ, ಒಂದು ಕಮಿಟ್ಮೆಂಟ್ ನ ನೀವು ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ಜಸ್ಟಿಸ್ ಇಲ್ಲ ಅಂತಂದಾಗ ಕಮಿಟ್ಮೆಂಟ್ ಹೇಗ್ ಸಿಗುತ್ತೆ? ಆಕ್ಚುಲಿ ಇಲ್ಲಿ ಫ್ಯೂಚರ್ ಬಗ್ಗೆ ನೀವು ಮಾತಾಡೇ ಇಲ್ಲ. ಇಲ್ಲಿ ಒಬ್ರು ಸಿಂಗಲ್ ಇದ್ದೀರಾ, ಒಬ್ರು ಆಲ್ರೆಡಿ ಮ್ಯಾರಿಡ್ ಇದ್ದೀರಾ. ಇಲ್ಲಿ ಓಕೆನಾ, ನಿಮಗೇನೋ ಒಂದು ಹೋಪ್ಸ್, ಈ ವ್ಯಕ್ತಿ ಇವತ್ತಲ್ಲ ನಾಳೆ ಬರ್ಬೋದು ನನ್ನ ಲೈಫಿಗೆ, ಅಥವಾ ನೀವೇ ಅವರ ಲೈಫಲ್ಲಿ ಫಸ್ಟ್ ಪರ್ಸನ್ ಆಗಿದ್ರು ನಿಮ್ಮಿಬ್ರ ಮಧ್ಯದಲ್ಲಿ ಒಂದ್ ಡಿಸ್ಟೆನ್ಸ್ ಬಂದು ಆ ವ್ಯಕ್ತಿ ಯಾರನ್ನೋ ಮದ್ವೆ ಮಾಡ್ಕೊಂಡು ಮತ್ತೆ ನೀವ್ ರೀಕನೆಕ್ಟ್ ಆಗಿರ್ಬೋದು ಇಲ್ಲಿ. ಓಕೆನಾ, ಸಮ್ ಟೈಮ್ಸ್ ಈ ವ್ಯಕ್ತಿ ಆಕ್ಷನ್ಸ್ ತಗೊಳ್ಳೋ ಚಾನ್ಸಸ್ ಇದೆ, ಬಟ್ ತುಂಬಾ ಸೀರಿಯಸ್ ಆಗಲ್ಲ. ಆಕ್ಷನ್ಸ್ ತಗೊಂಡ್ರು ಅಂತಂದ್ರೆ ಇದನ್ನ ಎಂಡ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಈ ರಿಲೇಶನ್ಶಿಪ್ ನ ಎಂಡ್ ಮಾಡೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ನಿಮ್ಗೆ ಆ ಟೈಮ್ ನಲ್ಲಿ ಹಾರ್ಟ್ ಬ್ರೇಕ್ ಫೀಲ್ ಅನ್ನಿಸ್ಬೋದು, ಬ್ರೇಕಪ್ ಅಂತಾನು ಅಂತ ಅನ್ನಿಸ್ಬೋದು. ಆಲ್ರೆಡಿ ನೀವು ಇದನ್ನ ಎವ್ರಿ ಡೇ ನೀವು ಇದನ್ನ ಫೇಸ್ ಮಾಡ್ತಾ ಇದ್ದೀರಾ. ಈಗ ಇದ್ದೂ ಇಲ್ದಾಗಿದ್ದಾರೆ ಆ ವ್ಯಕ್ತಿ. ಅಂತದ್ರಲ್ಲಿ ನೀವು ಅವರ ಅಟೆನ್ಷನ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ಮೆಂಟಲಿ ಹಾರ್ಮ್ ನಿಮ್ಗೆನೆ ಅದು. ಸೊ ಆದಷ್ಟು ಏನೊಂದು ನೀವು ಡಿಸೈಡ್ ಮಾಡಿ, ಕ್ಲಾರಿಟಿ ಕೇಳಿ ನೀವು ಡಿಸೈಡ್ ಮಾಡಿ. ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡೋದು ಸರಿ ಅಲ್ಲ ಇಲ್ಲಿ. ಓಕೆನಾ, ಕಂಪ್ಲೀಟ್ ಆಗಿ ಮುಂಚೆ ಏನಿತ್ತಲ್ಲ ಆತರ ಅಂತೂ ನಿಮ್ಮಿಬ್ರ ಮಧ್ಯದಲ್ಲಿ ಬಾಂಡಿಂಗ್ ಅಂತೂ ಇಲ್ಲಿ ಕಾಣ್ತಿಲ್ಲ ಇಲ್ಲಿ. ಸಮ್ಟೈಮ್ಸ್ ಅನ್ಸುತ್ತೆ ಇವ್ರು ಎಲ್ಲಾದ್ರೂ ನನ್ಗೆ ಮೋಸ ಮಾಡ್ತಾ ಇದಾರ, ಅಥವಾ ನಾನ್ ಮೋಸ ಹೋಗ್ತಾ ಇದ್ದೀನ. ಅಂಡ್ ನಿಮ್ಮ ಮೈಂಡ್ ಅಲ್ಲಿ ಒಂದ್ ಕ್ವಶನ್ ಇರುತ್ತೆ, ಅವರ ಲೈಫ್ ಅಲ್ಲಿ ಇರುವಂತ ಪರ್ಸನ್ಸ್ಗೆಲ್ಲ ಅವರು ಟೈಮ್ ಕೊಡಕ್ಕಾಗತ್ತೆ, ನನಗ್ ಯಾಕೆ ಕೊಡಕ್ಕಾಗೋದಿಲ್ಲ. ಸೊ ತುಂಬಾನೇ ಕನ್ಫ್ಯೂಷನ್ ಇದೆ. ಈ ಇದ್ರಲ್ಲಿ ನೀವು ವೇಟ್ ಮಾಡೋದು ಸರಿನೇ ಅಲ್ಲ. ಮೋಹನ್ ಅನ್ನೋ ಬದಲು ನಿಮ್ಮ ಲೈಫ್ ಅಲ್ಲಿ ನೀವು ಬಿಸಿ ಆಗೋದಕ್ಕೆ ಟ್ರೈ ಮಾಡಿ. ಓಕೆನಾ, ಬಿಕಾಸ್ ಇನ್ ನಿಯರ್ ಬೈ ಫ್ಯೂಚರ್ ನಲ್ಲಿ ಈ ರಿಲೇಶನ್ಶಿಪ್ ಎಂಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೀವು ಆಕ್ಷನ್ ತಗೊಂಡ್ಲಿ ಅಂತ ನೀವು ಫೋರ್ಸ್ ಮಾಡಿದಷ್ಟು ಇದು ಎಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರೋದು. ಯೂನಿವರ್ಸ್ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡಿ. ಒಂದ್ ವೇಳೆ ಆ ವ್ಯಕ್ತಿ ಲೈಫ್ ಅಲ್ಲಿ ಯಾರಾದ್ರೂ ಆಲ್ರೆಡಿ ಇದ್ದಾರೆ ಅಂತಂದ್ರೆ ನೀವು ಎಂಡ್ ಮಾಡೋದು ಬೆಟರ್ ಇದೆ. ಇನ್ನೇನೋ ಐಡಿಯಾ ಮಾಡ್ಕೊಂಡು ಹೋಪ್ಸ್ ಇಟ್ಕೊಂಡು ನೀವು ವೇಟ್ ಮಾಡೋದು ಸರಿಯಲ್ಲ. ಸಮ್ಟೈಮ್ಸ್ ನಿಮ್ಗೆ ಅನ್ಸುತ್ತೆ ಇದು ಯಾವಾಗ್ಲೋ, ಬಿಕಾಸ್ ನೀವ್ ಇಲ್ಲಿ ಅಡ್ಜಸ್ಟ್ ಅಲ್ವಾ ಮಾಡ್ಕೊಳ್ತಿರೋದು. ಹಾಗಾಗಿ ನಿಮ್ಗೆ ಏನನ್ಸುತ್ತೆ ಅಂತಂದ್ರೆ ಯಾವತ್ತೋ ಕಾಂಟ್ಯಾಕ್ಟ್ ಆಯ್ತು, ಯಾವತ್ತೋ ಅವ್ರು ತುಂಬಾ ಮಾತಾಡ್ಬಿಟ್ರು ಅಂತಂದಾಗ ಈ ವ್ಯಕ್ತಿ ಬಿಟ್ಟು ಇನ್ನೊಂದ್ ವ್ಯಕ್ತಿನೇ ಇಲ್ಲ ಅಂದ್ರೆ ನನ್ ಮೈಂಡ್ ಅಲ್ಲಿ ಯಾರು ಬೇಡ ಅನ್ನೋ ಮಟ್ಟಕ್ಕೆ ನೀವು ಫಿಕ್ಸ್ ಆಗ್ತೀರಾ. ಓಕೆನಾ, ನಾನು ಇಷ್ಟರಲ್ಲೇ ನಾನು ಖುಷಿಯಾಗಿರ್ತೀನಿ, ಒಂದ್ ಈಸಿಯಾಗಿ ಹೋಗ್ಬಿಡುತ್ತೆ. ಅಟ್ಲೀಸ್ಟ್ ಒಂದೆರಡು ದಿನ ಈಸಿಯಾಗಿ ಹೋಗ್ಬಿಟ್ಟಾಗ ನಿಮ್ ಮೈಂಡ್ ಎಲ್ಲ ಹಾಗೆ ಇರುತ್ತೆ, ಇದಕ್ಕಿಂತ ನನ್ಗೆ ಇನ್ನೇನ್ ಬೇಕು, ನಾನು ಇಷ್ಟರಲ್ಲೇ ನಾನು ಇದ್ಬಿಡ್ತೀನಿ ಅನ್ನೋ ತರ ಎಲ್ಲ ಕಂಪ್ಲೀಟ್ ನಿಮ್ಮನ್ನ ನೀವು ಫೋರ್ಸ್ಫುಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಬಿಕಾಸ್ ನಿಮ್ಗೆ ಆ 1-2-3 ಮಾತಲ್ಲಿ ನಿಮ್ಗೆ ಸಮಾಧಾನ ಸಿಕ್ತಿರ್ಬೋದು, ಬಟ್ ಅದು ನಿಮ್ ಲೈಫ್ ಅಲ್ವೇ ಅಲ್ಲ ಇಲ್ಲಿ. ಓಕೆನಾ, ನಿಮಗೆ ಇಲ್ಲಿ ಎಮೋಷನಲಿ ಕನೆಕ್ಟ್ ಆಗಿದ್ದೀರಾ ನಿಮ್ಮ ಪರ್ಸನ್ಗೆ, ಬಟ್ ನಿಮ್ಮ ಪರ್ಸನ್ ಇಲ್ಲಿ ಎಮೋಷನಲಿ ಕನೆಕ್ಟ್ ಆಗಿಲ್ಲ ನಿಮ್ಗೆ. ನಿಯರ್ ಬೈ ಫ್ಯೂಚರ್ ನಲ್ಲಿ ಇದು ಎಂಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅವರು ಬೌಂಡ್ರೀಸ್ ಇಟ್ಕೊಂಡು ಬದುಕ್ತಿರೋದಿರ್ಬೋದು, ಕ್ಲಾರಿಟಿ ಕೊಡ್ದಿಲ್ದಿರಾ. ಓಕೆನಾ, ಡಿಸೈಡ್ ಮಾಡ್ತೀನಿ. ಆಕ್ಚುಲಿ ಇದೆಲ್ಲ ಸ್ಟಾರ್ಟ್ ಆಗಕ್ ಮುಂಚೆ ಇರ್ಬೇಕಿತ್ತು ಈ ತರ ಕ್ಲಾರಿಟಿ ತಗೊಳ್ಳೋದು, ಬಟ್ ಈಗ ಎಲ್ಲ ಆದ್ಮೇಲೆ ಈಗ ಡಿಸೈಡ್ ಮಾಡ್ತೀನಿ, ಕ್ಲಾರಿಟಿ ಕೊಡ್ತೀನಿ. ಎಲ್ಲೋ ಅವರು ನಿಮ್ಗೆ ಹೇಳ್ತಿರ್ಬೋದು ವೇಟ್ ಮಾಡು ಅಂತಾನು ಹೇಳ್ತಿರ್ಬೋದು.
ಬಟ್ ಇಲ್ಲಿ ನನಗ್ ಅನ್ಸೋ ಪ್ರಕಾರ ಇದ್ರಲ್ಲಿ ವೆಯ್ಟ್ ಮಾಡೋ ಅಂತದ್ ಏನು ಇಲ್ಲ ಅಲ್ಲಿ. ಓಕೆನಾ, ವ್ಯಾಲ್ಯೂ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ವ್ಯಕ್ತಿ ಸಮ್ಟೈಮ್ಸ್ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾರೆ, ಇನ್ ಸಮ್ಟೈಮ್ಸ್ ಇಮ್ಮೆಚೂರ್ ಆಗೂ ಬಿಹೇವ್ ಮಾಡ್ತಾರೆ. ಸಪೋಸ್ ಏನಾದ್ರೂ ನಿಮ್ಮಿಬ್ಬರ ಮಧ್ಯದಲ್ಲಿ ಗಲಾಟೆ ಆಯ್ತು ಅಂತಂದ್ರೂ ಕ್ಲಾರಿಟಿನೇ ಸಿಗಲ್ಲ ನಿಮ್ಗಲ್ಲಿ. ನೀವ್ ಜೆನ್ಯೂನ್ ಇದ್ದೀರಾ ಇಲ್ಲಿ, ನಿಮಗ್ ಅವ್ರು ಜೆನ್ಯೂನ್ ಇದಾರೆ ಅಂತಾನು ನಿಮಗ್ ಅನ್ನಿಸ್ಬೋದು. ಬಟ್ ಕ್ಲಾರಿಟಿ ಇಲ್ಲ ಅಂತಂದ್ಮೇಲೆ, ಕ್ಲಾರಿಟಿ ಕೊಡ್ತಿಲ್ಲ ಅಂತಂದ್ಮೇಲೆ ಅಲ್ಲಿ ಜೆನ್ಯೂನ್ ಅಂತ ಅನ್ಸೋದಿಲ್ಲ. ಓಕೆನಾ, ಗೈಡೆನ್ಸ್ ಮಾಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಆಕ್ಚುಲಿ ನೀವು ಈ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಟೈಮ್ ನ ನೀವು ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಬಿಕಾಸ್ ಇಲ್ಲಿ ನಿಮಗೂ ಆಪ್ಷನ್ಸ್ ಅನ್ನೋದಿದೆ, ನಿಮ್ಮ ಲೈಫ್ ಪರ್ಪಸ್, ನಿಮ್ಗೆ ಆಪರ್ಚುನಿಟೀಸ್ ಅನ್ನೋದು ಬರ್ತಾ ಇದೆ, ಕೆಲವು ಅಪ್ರೋಚ್ಗಳು ನಿಮಗೆ ಸಿಕ್ಕಿರ್ಬೋದು. ಬಟ್ ಇಲ್ಲಿ ನೀವು ತುಂಬಾನೇ ಈ ವ್ಯಕ್ತಿಗೋಸ್ಕರ ವೇಟ್ ಮಾಡಿ ನಿಮ್ಮ ಕೆರಿಯರ್ನು ನೀವು ಹಾಳು ಮಾಡ್ತಿದ್ದೀರಾ. ಹಾಳು ಅನ್ನೋ ಸೀನ್ಸ್ ಏನೋ ಒಂದು ಬ್ರೇಕ್ ಅನ್ನೋದನ್ನ ಕೊಡ್ತಾ ಇದ್ದೀರಾ ನೀವಲ್ಲಿ. ಸೊ ಇಲ್ಲಿ ಆಕ್ಚುಲ್ ಆಗಿ ನೀವ್ ಹೀಲ್ ಆಗ್ಬೇಕಾಗಿದೆ. ಇಲ್ಲಿ ನೀವು ಓಪನ್ ಅಪ್ ಆಗಿ ಯಾರ ಹತ್ರನಾದ್ರೂ ಶೇರ್ ಮಾಡಿ ಏನಾಗ್ತಿದೆ ಅಂತ ಅಂದ್ಬಿಟ್ಟು. ಯಾರು ನಿಮಗೆ ನಂಬಿಕೆ ಇರುತ್ತಲ್ಲ ಅಂತ ವ್ಯಕ್ತಿ ಜೊತೆನಲ್ಲಿ ನೀವು ಇಲ್ಲಿ ಶೇರ್ ಮಾಡ್ಕೊಳ್ಬಹುದು. ಬಿಕಾಸ್ ನಿಮ್ಗೆ ಒಬ್ರಿಗೆ ಇಲ್ಲಿ ಕ್ಲಾರಿಟಿ ಅನ್ನೋದೇ ಸಿಕ್ತಿಲ್ಲ. ನೀವ್ ಈ ವ್ಯಕ್ತಿ ಹತ್ರನೇ ನೀವ್ ಎಲ್ಲಾದ್ರೂ ಶೇರ್ ಮಾಡ್ಕೊಳ್ತೀರಾ, ಆ ಕಡೆಯಿಂದಾನೇ ಒಪಿನಿಯನ್ ತಗೊಳ್ತೀರಾ. ಸೊ ನಿಮ್ ಲೈಫ್ ಅಲ್ಲಿ ಬರ್ತಿರೋಂತ ಆಪರ್ಚುನಿಟೀಸ್ ನ ಯಾಕೆ ಬಿಡ್ತಾ ಇದ್ದೀರಾ? ಈ ಮ್ಯಾರೇಜ್ ಆಗ್ಲಿ, ಈ ತರ ಲವ್ ಪ್ರಪೋಸಲ್ ಬಿಟ್ಟು ಬೇರೆ ರೀತಿಲಿ ಏನಾದ್ರೂ ಅಪ್ರೋಚ್ ಆಗ್ತಾ ಇದೆ, ಆಪರ್ಚುನಿಟೀಸ್ ಬರ್ತಾ ಇದೆ ಅಂತಂದ್ರೆ ನೀವು ಡೆಫಿನೆಟ್ಲಿ ಆ ಕಡೆ ಮೂವ್ ಆನ್ ಆಗಿ ಫಸ್ಟ್. ಓಕೆನಾ, ನಿಮಿಗೂ ಇದೆ ಏನಾದ್ರೂ ಮಾಡ್ಬೇಕು, ನಾನು ಹಿಂಗೆ ಇರೋದು ಸರಿ ಅಲ್ಲ, ನಿಮ್ಗೆ ಎಷ್ಟೋ ಗೊಂದಲಗಳಿದೆ. ಸೊ ಆ ಕಡೆ ನೀವು ಸ್ವಲ್ಪ ಫಸ್ಟ್ ಬ್ಯುಸಿ ಆಗಿ ಆ ರೀತಿ ಏನಾದ್ರೂ ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ಮೈಂಡ್ ಇಂದ ತೆಗೀರಿ. ನೀವು ವೇಟ್ ಮಾಡ್ತೀರಾ ಇದಕ್ಕೂ ಮೀರಿ ಅಂತಂದ್ರೆ ಅದು ನಿಮ್ಮ ಇಷ್ಟ. ಇಲ್ಲಿ ಮೂವ್ ಆನ್ ಆಗೋದೇ ಬೆಟರ್ ಅಂತ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಓಕೆನಾ, ಥ್ಯಾಂಕ್ ಯು ಗೈಸ್. ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿಲ್ಲ ಅಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಯಾರಿಗಾದ್ರೂ ಆಕಾಶಿಕ್ ರೆಕಾರ್ಡ್ಸ್ ರಿಕ್ವೈರ್ಡ್ ಇದೆ ಅಂತಂದ್ರೂ ಸಹ ಸೇಮ್ ನಮಗೆ ನೀವು ಕಾಂಟ್ಯಾಕ್ಟ್ ನ ಮಾಡಬಹುದು. ಥ್ಯಾಂಕ್ ಯು ಗೈಸ್, ಬೈ.